ಹೆಸರು ಮನೋಜಿರಾವ್ ಅಂತ. ನಾವು ವಾಸ್ತು ಪರಿಶೋಧಕರಾಗಿದ್ದೀರಿ. ನಾವು ಏನೋ ಒಂದು ಸಂಕಲ್ಪದಲ್ಲಿ ಏನೋ ಒಂದು ಸಂಕಲ್ಪ ಅಂದ್ಕೊಂಡ್ವಿ. ನಾವು ಇದು ಮಾಡಬೇಕಂತ, ಈ ದೇವಸ್ಥಾನ ಮಾಡ್ಬೇಕಂತ ನಮ್ಮ ಸಂಕಲ್ಪ ಏನಿರಲಿಲ್ಲ. ಇದು ಆಕಸ್ಮಿಕವಾಗಿ ಏನಾಯಿತು ಅಂದರೆ, ನಾವು ಮನಸ್ಸು ಅಂತಾರಲ್ವ, ಆ ಮನಸ್ಸಲ್ಲಿ ಅಮ್ಮ ಬಂದು ಕೂತ್ಲೇನೋ ಗೊತ್ತಿಲ್ಲ. ಇದು ಇವತ್ತಿಗೆ 11 ವರ್ಷ ಆಯ್ತು ನಾವು ಈ ಒಂದು ದೇವಸ್ಥಾನನ ಮಾಡಿ. ನಾವು ಫಸ್ಟ್ ಮಾಡಿದಾಗ 1 ವರ್ಷ 2 ವರ್ಷ ಮಾಡಿದಾಗೆ ದೊಡ್ಡದಾಗಿ ಪೂಜೆ ಸ್ಟಾರ್ಟ್ ಆಯಿತು. ಆಗ ನಮಗೇನಾಯಿತು ಅಂದರೆ, ನಾವು ಪ್ರಚಾರ ಯಾರದೇ ಕಾರಣಕ್ಕಾಗಲಿ ಇಷ್ಟು ವರ್ಷ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾವ ವರ್ಷನಾಗಲಿ ಇವತ್ತವರೆಗೂ ನಾವು ಯಾರಿಗೆ ಹೋಗಿ 1 ರೂಪಾಯಿ ಕೊಡಿ ನಾನು ಅಮ್ಮನಿಗೆ ಪೂಜೆ ಮಾಡಿಸ್ಬೇಕು, ನಾನು ಚಂಡಿಕಾ ಹೋಮ ಮಾಡ್ತಾಯಿದ್ದೀನಿ, ನಾನು ಇಂಥ ಪೂಜೆ ಮಾಡಿದೆ, ಇವತ್ತವರೆಗೂ ನಾವು ಯಾವುದೂ ಆಗಲಿ ಈ ದೇವಸ್ಥಾನದಲ್ಲಿ ಯಾರಿಗೇ ಆಗಲಿ ದಾನ ಕೇಳಿಲ್ಲ. 11 ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾಗ ಇದು ಹಿಂಗೆ ಆಗಿ ಒಬ್ಬರ ಬಾಯಲ್ಲಿ ಒಬ್ಬರ ಬಾಯಲ್ಲಿ ಬಿದ್ದು ಇದು ನಾವು ಯಾರಿಗೂ ಜನಕ್ಕೆ ಅಂತ ಏನೋ ಒಂದು ವಿಷಯ ಮಾಡಿದ್ದ ಅಮ್ಮ ಸಂಕಲ್ಪ ಐತೇನೋ ಗೊತ್ತಿಲ್ಲ. ಇದು ಹಿಂಗೆ ಬೆಳೀತಾ ಇವತ್ತು 11 ವರ್ಷಕ್ಕೆ ಬಂದಿದೆ. ಇವತ್ತು 11 ವರ್ಷದ ಒಂದು ಪೂಜೆಯನ್ನು ನಾವು ಇವತ್ತು ಈ 15ನೇ ತಾರೀಕು 5ನೇ ತಿಂಗಳು 2025 ಗುರುವಾರದಂದು ಇವತ್ತು ಬೆಳಗ್ಗೆಯಿಂದ ನಾವು ಪೂಜೆನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಚಂಡಿಕಾ ಹೋಮವನ್ನು ಮಾಡಿದ್ವಿ. ಹಾಗೂ ಚಂಡಿಕಾ ಹೋಮ ಆದಮೇಲೆ ಈಗ ಒಂದು ಆಶ್ಲೇಷ ಬಲಿ ಪೂಜಾ ಮತ್ತು ಕುಚಿತೋಷಿಕ ಮತ್ತು ಸರ್ಪಶಾಂತಿಗೆ ಮಾಡ್ತಾಯಿದ್ದೀವಿ. ಕಾರಣ ಏನು ಅಂದರೆ, ಎಷ್ಟೋ ಜನಕ್ಕೆ ಎಲ್ಲೇ ಹೋದರೂ ಒಂದು ದೋಷ ಹೇಳ್ಬಿಡ್ತಾರೆ. ಏನಂತ, ಇದು ಈಗ ರೂಢಿ ಆಗಿಬಿಟ್ಟಿದೆ. ಈಗ ಒಂದು ಸರ್ಪದೋಷ ಮಾಡಿಸ್ಕೊಂಬಿಡ್ರಿ ನಿಮ್ಮ ಮದುವೆ ಆಗುತ್ತೆ, ಇಲ್ಲ ಒಂದು ಕುಚಿತೋಷ ಮಾಡಿಸ್ಕೊಂಬರ್ರಿ ಒಂದು ಮದುವೆ ಆಗುತ್ತೆ, ಏನೋ ಒಂದು ಮಾಡಿಸ್ಕೊಂಬಂದಾಗ ಒಂದು ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿರೋದೇನು ಅಂದರೆ, ಹೋಗಿ ಒಂದು ಆಶ್ಲೇಷ ಮಾಡಿಸ್ಬೇಕಂದ್ರೆ 10,000 ರೂಪಾಯಿ 15,000 ರೂಪಾಯಿ ಬೇಕು. ನಮ್ಮ ಕೋಲಾರ ಜಿಲ್ಲೆ ಬರಡು ಜಿಲ್ಲೆ ಆಗಿತ್ತು ಇರ್ಬೋದು. ಯಾಕಂದರೆ ಇಡೀ ನಮ್ಮ ಕರ್ನಾಟಕದಲ್ಲೇ ನನಗೆ ಗೊತ್ತಿದ್ದಾಗೆ ನೀವು ಈ ಶ್ರೀಚಕ್ರ ಇಡೀ ಎಲ್ಲೂ ನೋಡೋದಕ್ಕಾಗಲ್ಲ. ಇದು ನಮ್ಮ ಗುರುಗಳು ಮುತ್ತುಕದಳ್ಳಿ ವಿಜಯ ಪ್ರಸಾದ್ ಸ್ವಾಮಿಗಳ ಒಂದು ಸಂಕಲ್ಪದಿಂದ, ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಮಹಾತಾಯಿ ನಮ್ಮ ಹತ್ರ ಬಂದು ಕೂತವಳೆ. ಅವರು ಒಂದು ಸಂಕಲ್ಪ ಮಾಡಿದ್ರು ದೇವಸ್ಥಾನ ಮಾಡುವಾಗ, 9 ಇಂಚು ಮಾಡ್ತೀನಿ ಸ್ವಾಮಿ ನಾನು ಆ ಶ್ರೀಚಕ್ರ ಅಂದಾಗ ಅವರು ಒಂದು ಮಾತು ಹೇಳಿದ್ರು, 9 ಇಂಚು ಮಾಡಿದ್ರೆ ಅದು ನಿನ್ನ ಮನೆಗಾಗುತ್ತೆ, 1 ಕಾಲಡಿ ಶ್ರೀಚಕ್ರ ಮಾಡಿಸೋ ಅದು ಸಮಾಜ ಕಲ್ಯಾಣಕ್ಕಾಗುತ್ತೆ ಅಂದರು. ಎಲ್ಲಿ ಶ್ರೀಚಕ್ರ ಇರುತ್ತೋ ಅಲ್ಲಿ ಅನ್ನದಾನ ಇರುತ್ತೆ, ಎಲ್ಲಿ ಶ್ರೀಚಕ್ರ ಇರುತ್ತೋ ಅಲ್ಲಿ ವಾರುಣ ದೇವರ ಇರ್ತಾನೆ, ಎಲ್ಲಿ ಶ್ರೀಚಕ್ರ ಇರುತ್ತೋ ಪಂಚಭೂತಗಳು ಅಲ್ಲಿರುತ್ತೆ ಅಂದಂಗೆ. ಈಗ ನಮ್ಮನ್ನು ನೋಡ್ರಿ, ನಮ್ಮ ಒಕ್ಲೇರಿಯಲ್ಲಿ ಯಾವಾಗ್ಲೂ ಅನ್ನದಾನ ಈ ಇಡೀ ಇದರಲ್ಲೇ ಯಾವಾಗಲೂ ನಡೆಯುವಂಥ ಸ್ಥಾನ ಬಂದು ಒಕ್ಲೇರಿ ಆಗಿದೆ. ಯಾವುದೋ ಒಂದು ದೇವ್ರಿಗೆ ಒಂದು ಪೂಜೆ ಆಗ್ತಾ ಇರ್ತದೆ. ಅಂಥ ಪಂಚಲಿಂಗ ಕ್ಷೇತ್ರ ಒಕ್ಲೇರಿನಲ್ಲಿ 5 ಲಿಂಗಾಯರ ಕ್ಷೇತ್ರ, ಒಂದು ರಾಮಲಿಂಗೇಶ್ವರ, ಇನ್ನೊಂದು ಕಾಡುಮಲ್ಲೇಶ್ವರ, ಬಂದು ನಮ್ಮ ಮಾರ್ಕಂಡೇಶ್ವರ ಮತ್ತು ಪಾಪ ವಿನಾಥೇಶ್ವರ, ಸೋಮನಾಥೇಶ್ವರ ಅಂತ 5 ಲಿಂಗಗಳಿರೋ ಜಾಗ ಬಂದು ನಮ್ಮ ಒಕ್ಲೇರಿ. ಇಂಥ ಜಾಗದಲ್ಲಿ ಮಹಾತಾಯಿ ನಮ್ಮ ರಾಜರಾಜೇಶ್ವರಿ ಬಂದು ಕೂತವಳೆ. ತಾಯಿಗೆ ಹೆಂಗಾಗಿದೆ ಶಕ್ತಿ ಅಂದರೆ, ನಾವು 11 ವರ್ಷದಿಂದ ಏನೋ ಮಹಾತಾಯಿ ಹತ್ರ ಒಂದು ಪೂಜೆ ಮಾಡ್ತೀವಿ. ಹಿಂಗೆ ಒಬ್ಬರು ಬಂದಾಗ ಏನಾಯಿತು ಅಂದರೆ, ಈಗ ನಾವು ಅವ್ರ ಹೆಸರೇ ಹೇಳ್ತೀವಿ, ಯಾಕಂದರೆ ಅದು ನಡೆದಿರೋ ಅಂಥ ಪವಾಡಗಳು. ಇಲ್ಲಿ ಯಾವುದೇ ರೀತಿ ನಾವು ಮಾಯಾ ಮಂತ್ರ ಎಲ್ಲ ಡಂಬಾಚಾರ ಎಲ್ಲ ಏನು ಪೂಜೆಯಲ್ಲಿ ಯಾರಿಗೆ ನಾವು ಮೋಸ ಮಾಡಬೇಕಂತಿಲ್ಲ. ಅವನು 10 ರೂಪಾಯಿ ಕೊಟ್ಟರು ಅಮ್ಮನಿಗೆ ಸೇವೆಗಾಗುತ್ತೆ. ಯಾಕಂದರೆ ಮಹಾತಾಯಿ ನಮ್ಗೇನು ಬೇಕೋ ಆ ಮಹಾತಾಯಿ ನಮ್ಮನ್ನು ಬೆಳೆಸ್ತಾ ಅವಳೆ, ನಾವು ಇದ್ರ ಮಾಡ್ತಾ ಇಲ್ಲ. ಕಾರಣ ಏನಾಗ್ತಾ ಇದೆ, ಯಾರೋ ಬಂದು ಈಗ ಬರ್ತಾವ್ರೆ, ಒಂದು 2 ನಿಂಬೆ ಹಣ್ಣು ಇಕ್ಕೋದು, ಅವ್ರ ಕಷ್ಟನ ಕೇಳ್ಕೊಂಡ್ರೆ ಆ ಕಷ್ಟನ ಮಹಾತಾಯಿ ಬಗೆಹರಿಸ್ತಾವಳೆ. ಇಲ್ಲೊಂದು ಇಷ್ಟು ಜನ ಯಾರು ಬರೋಕ್ಕೆ ಕಾರಣ ಇಲ್ಲ. ಯಾಕಂದರೆ ನಮ್ಗೆ 2 ವರ್ಷನೋ 1 ವರ್ಷ ಆಗಿತ್ತು. ನಮ್ಮ ಸರ್ಜಾಪುರ ರಾಜಶೇಖರಡು ಇಲ್ಲೇ ಅವರೇ, ರಾಜಶೇಖರಡು ಇಲ್ಲೇ ಅವರೇ. ಅವರು ಈ ದೇವಸ್ಥಾನಕ್ಕೆ ಬಂದರು. ನನಗೆ 9 ವರ್ಷ ಆಯಿತು ಸಿಕ್ಕಿ. ಎಷ್ಟು ಚೆನ್ನಾಗಿ ಅನ್ನದಾನ ನಡೆಸ್ಕೊಂಬರ್ತದೆ ಇವರೇ. ಕಾರಣ ಏನು ಅಂದರೆ, ಯಾಕೆ ಹೇಳ್ತೀವಿ, ಅವ್ರು ನನ್ನ ಪಕ್ಕದಲ್ಲೇ ಅವರೇ. ಇವ್ರಿಗೂ ನೀವು ಅನ್ನದಾನ ಮಾಡಿಸ್ರಿ ಅಂತೇಳಿಲ್ಲ, ಇವ್ರಿಗೂ ನೀವು ಕೊಡ್ರಿ ಅಂತ ನಾವು ಕೇಳಿಲ್ಲ. ಅವ ತಾಯಿ ಪುಷ್ಪಮ್ಮ ಅವ್ರ ಮಿಸ್ಸಸ್ಸು ಇವರು ನಮ್ಮ ಜೊತೆಯಲ್ಲಿ ಬಂದರು. 2 ವರ್ಷ ಅಂದರೆ ದೇವಸ್ಥಾನ ಕಟ್ಟಿ 2 ವರ್ಷದಲ್ಲಿ ನಮಗೆ ತುಂಬ ಏನು ಅವ್ರ ಮನಸ್ಸಲ್ಲಿ ಏನಂತ ಗೊತ್ತಿಲ್ಲ ಕೋರಿಕೆ. ಹಿಂಗೆ ಬಂದಾಗ ಏನಾಯಿತು, ಕುತ್ಕೊಂಡ್ರು ದೇವಸ್ಥಾನದಲ್ಲಿ. ಆ ಮಹಾತಾಯಿ ಅವರ ಕಷ್ಟನಲ್ಲಿ ಹೇಳ್ಕೊಂಡ್ರು. ಏನೋ ಆ ತಾಯಿ ಇವತ್ತು ಅವ್ರನ್ನ ಚೆನ್ನಾಗಿ ಮಡಗವ್ರೆ, ಇನ್ನೂ ಚೆನ್ನಾಗೇ ಮಡಗಲಿ. ಇವತ್ತಿಂದ ಅನ್ನದಾನ ಪೂರ್ತಿ ಅವರೇ ನಡೆಸ್ಕೊಂತವ್ರು. ಈ ದೇವಸ್ಥಾನದಲ್ಲಿ ನಡೆದಿರೋ ಅನ್ನದಾನ ಪೂರ್ತಿ ಎಲ್ಲ ಪೂಜೆಗಳಿಗೂ, ಕಲ್ಯಾಣೋತ್ಸವಕ್ಕಿರ್ಬೋದು, ಚಂಡಿಕಾ ಹೋಮಕ್ಕಿರ್ಬೋದು, ಆಶ್ಲೇಷ ಬಲಿ ಪೂಜೆಕ್ಕಿರ್ಬೋದು, ನೆನೆ ನಡೆದಂಥ ಗಂಗೆ ಪೂಜೆಗಿರ್ಬೋದು, ಎಲ್ಲದಕ್ಕೂ ಅನ್ನದಾನ ಮಾಡಿಸ್ತವ್ರೆ. ಇವ್ರ ಕುಟುಂಬ ಕೂಡ ಚೆನ್ನಾಗಿರಲಿ. ಇದೇ ರೀತಿಯಾಗಿ ನಾವು ಹೇಳ್ಕೊಂಡು ಹೋಗ್ತಾ ಹೆಸರುಗಳು ಎಲ್ಲ ಬೆಳ್ಕೊಂತ ಇದೆ. ಯಾಕಂದರೆ ಮಕ್ಕಳು ಕೊಟ್ಟವಳು ಎಷ್ಟೋ ಜನಕ್ಕೆ 14 ವರ್ಷ ಇವತ್ತು ಭಟ್ರು ನಮ್ಮ ಅಡುಗೆ ಮಾಡ್ತಾವ್ರೆ, ಭಟ್ರು ಇಲ್ಲೇ ಮಾಡ್ತಾವ್ರೆ. 14 ವರ್ಷ ಇಲ್ಲ, ಯಾವ ಬೇಕೋ ಎಲ್ಲ ಪೂಜೆ ಮಾಡಿದ್ರು. ಪ್ಯಾರಾಮಂಡಪಲ್ಲಿ ಮುನ್ರಾಜ್ ಅಂತವ್ರೆ, ಅವರು ಕೂಡ 8 ವರ್ಷ ಇಡೀ ಪೂರ್ತಿ ತಮಿಳ್ನಾಡಲ್ಲಿ ಪೂಜೆಗಳು ಮಾಡಿಸಿದ್ರು, ಎಲ್ಲ ಡಾಕ್ಟ್ರುಗಳು ನೋಡಿಸಿದ್ರು. ಅವ್ರಿಗೂ ಸಹ ಇಲ್ಲಿ ಬಂದ ಮೇಲೆ ಅವ್ರಿಗೆ 8 ವರ್ಷಕ್ಕೆ ಮಕ್ಕಳಾಯಿತು. ನಮ್ಮ ಭಟ್ರು ರಾಜಣ್ಣ ಇವತ್ತು ಪ್ರತಿ ವರ್ಷನ ಅವರೇ ಬಂದು ಅಡುಗೆ ಮಾಡೋದು.
ರಾಜಶೇಖರ್ ಅವರು ಪೂರ್ತಿ ಅವ್ರಿಗೆ ಏನು ಬೇಕೋ ಎಲ್ಲ ಅವ್ರದ್ದು ಏನಿದೆ ಎಲ್ಲ ದುಡ್ಡು ಕೊಡ್ತಾರೆ. ಆದ್ರೂ ಏನಂದರೆ ಲಾಭ ಮಾಡ್ಕೊಂಡಿರ ಬಂದು ಅವ್ರು ಸೇವೆ ಮಾಡ್ತಾರೆ. ಅವ್ರಿಗೆ 14 ವರ್ಷಕ್ಕೆ ಮಕ್ಕಳಾಯ್ತು, ಇನ್ನೂ ತುಂಬ ಜನಕ್ಕೆ ಮಕ್ಕಳಾಗಿದೆ. ಮತ್ತು ಮದುವೆಗಳು ಕಂಕಣ ಬಳ ಈ ತಾಯಿ ಕಟ್ತಲ್ಲಿ ಎಷ್ಟೋ ಜನ ತಾಳಿ ಮಾಡಿಸ್ಕೊಂಬಂದು ಹಾಕವ್ರೆ. ಯಾಕಂದ್ರೆ ನಮ್ಮ ಮದುವೆ ಆಗಿದೆ, ಅಂದರೆ ನಮ್ಮ ಮಕ್ಕಳಿಗೆ ಮದುವೆ ಇಲ್ಲ ಅಂಥೇಳಿ ಎಷ್ಟೋ ಜನ ತಂದು ಹಾಕವ್ರೆ. ಅವರು ಇಲ್ಲ, ಯಾಕಂದ್ರೆ ಎಲ್ಲರೂ ಸಾಹುಕಾರ ಶ್ರೀಮಂತರು ಯಾರೂ ಇರಲ್ಲ. ಅವ್ರ ಕೈಯಲ್ಲಾಗಿತ್ತು ಒಂದು ಕಾಣಿಕೆನಾದರೂ ತಂದು ಅಮ್ಮನ ಕೊಟ್ಟು ಇವತ್ತು ಈ ಪೂಜೆಗಳಲ್ಲಿ ಬಂದು ಭಾಗವಹಿಸವ್ರೆ. ಪ್ರತಿಯೊಬ್ಬರು ದಾನ ಮಾಡಿದ್ರೆ ಪೂಜೆ ನಡೀತಾ ಇರೋದು, ಒಂದ್ರ ಕೈಯಲ್ಲಿ ಆಗಲ್ಲ. ಯಾವ ವರ್ಷನ ನಾವು ಇನ್ನು ಮುಂದೆ 10 ವರ್ಷ ಆಗಲಿ, ಇನ್ನೊಂದು 50 ವರ್ಷ ಆಗಲಿ, ನಾವು ಕೇಳಲ್ಲ ಅಮ್ಮನಿಗೆ ದಾನನ. ತಾವು ಯಾರೇ ಕೊಡಬೇಕಂದ್ರೂ ತಂದು ಕೊಡ್ಬೋದು, ನಾವು ಕೈ ಆಡ್ತೀವಿ. ಯಾಕಂದ್ರೆ ಅದು ನನಗೋಸ್ಕರ ಅಲ್ಲ, ಅದು ನಿಮ್ಮ ಕರ್ಮಕ್ಕೆ ನೀವು ಕೊಡ್ತಾ ಇದ್ದೀರಿ ಅಷ್ಟೇ. ಇಲ್ಲಿ ಯಾರೇ ಬರ್ಬೋದು, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಏನಂದರೆ ಇಲ್ಲಿ ನಾವು ನಿಮಗೇನು ಮಾಯಾ ಮಂತ್ರ ಮಾಡಿ ಕೊಡಲ್ಲ, ನೀವು ಅದನ್ನ ನಂಬ್ಕೊಂಡು ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಬೇರೆ ಕಡೆ ಮಾಡಿದಂಗೆ ನಾವೇನು ನಿಮ್ಗೆ ಇಲ್ಲಿ ಅದು ಮಾಡಬೇಕು, ನಾವು ಇದು ಮಾಡ್ತೀವಿ ಅಂತ ಏನು ಹೇಳಲ್ಲ. ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು, ಇಲ್ಲ ನೀವು ಆರಾಮ್ ಮನೆಯಲ್ಲಿ ಇರ್ಬೋದು. ನಂಬಿಕೆಯಿಂದ ಬರ್ರಿ, ನಿಮ್ಗೆ ಅಮ್ಮನ ಹತ್ರ ಏನು ಬೇಕೋ ಕೋರಿಕೆ ಮಾಡ್ಕೊಳ್ರಿ. ಆ ಮಹಾತಾಯಿ ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಕೊಡ್ರಿ. ನಿಮ್ಮ ಕೆಲಸ ಆದಮೇಲೆ ತುಂಬ ಅದೃಷ್ಟ. ಪ್ರತಿ ಪೌರ್ಣಮಿಗ, ಪ್ರತಿ ಅಮಾವಾಸ್ಯೆಗೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಪ್ರತಿ ಅಮಾವಾಸ್ಯೆಗೂ ಪೌರ್ಣಮಿಗೆ ನಮ್ಮ ರಾಜಶೇಖರ್ ಅವರು ಅನ್ನದಾನ ಅವತ್ತು ಕೂಡ ಡೈಲಿ ಮಾಡಿಸ್ತಾನೆ ಇರ್ತಾರೆ. ನಾವು ಅವ್ರ ಕೈಯಲ್ಲಾದಂಥ ತಂದು ಕೊಡ್ತಾರೆ. ಅದರಿಂದ ನಿಮ್ಗೆ ಏನು ನಿಮ್ಗೆ ಅನಿಸುತ್ತೋ ಅದನ್ನ ಅನ್ಕೊಂಬಂದು ಅಮ್ಮನ ಹತ್ರ ಕುತ್ಕೊಂಡು ನೀವು ಕೇಳ್ಕೊಂಡು ಹೋಗ್ರಿ. ನಿಮ್ಮ ಕೆಲಸಕ್ಕೆ ಗ್ಯಾರಂಟಿ ನಿಮಗೆ ಈ ದೇವಸ್ಥಾನದಲ್ಲಿ ಆಗುತ್ತೆ. ತುಂಬ ಶಕ್ತಿ ಇರೋ ಜಾಗ, ಶ್ರೀಚಕ್ರ ಇರೋದು ಜಾಗ. ಶ್ರೀಚಕ್ರ ಇರೋ ಜಾಗ ಯಾವತ್ತೂ ನಿತ್ಯ ಶಾಶ್ವತವಾದಂತಹ ಪರಿಹಾರ ಕೊಡೋ ಜಾಗ ಆಗಿರ್ತದೆ. ತುಂಬ ಅಮ್ಮನಲ್ಲಿ ತುಂಬ ಶಕ್ತಿ ಇದೆ. ತುಂಬ ಶಕ್ತಿ ಇರೋ ಜಾಗ ಈ ಒಕ್ಲೇರಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಎಲ್ಲರೂ ಬರ್ಬೋದು. ನಿಮಗೆಲ್ರಿಗೂ ಅಮ್ಮನ ಅನುಗ್ರಹ ಇರಲಿ. ಯಾಕಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ದೇವಾಲಯದಲ್ಲಿ ಪೂಜೆಗಳು ಮಾಡ್ತೀರಿ. ನೀವು ಯಾರು ಬಂದಿಲ್ಲಿ ನನಗೆ ಆಕಾಶ ಅಂತ ದುಡ್ಡು ಕೊಡಬೇಡ್ರಿ, ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ಬೇಡ್ರಿ, ಏನು ಅವಶ್ಯಕತೆ ಇಲ್ಲ. ಅಮ್ಮನಿಗೆ ಏನು ಬೇಕು, ನೀವು ಒಂದು ಹೂವು ಒಂದು ಮಳ ತಂದು ಹಾಕಿದ್ರೆ ಕೂಡ ಅವಳು ನಿಮ್ಗೆ ಏನು ಬೇಕೋ ಕೊಡ ಅಂತ ನನ್ನ ತಾಯಿ. ವರ್ಷಕ್ಕೊಂದ್ಸಲಿ ಮಾತ್ರ ಪೂಜೆ ಮಾಡ್ತೀರಿ. ಅವತ್ತು ನಿಮ್ಗೆ ಶಕ್ತಿ ಇದ್ದರೆ ಏನಾದರೂ ನೀವು ಕೊಡ್ಬೋದು, ಇಲ್ಲ ಬಿಡ್ಬೋದು. ಅಮ್ಮನ ಸೇವೆ ಮಾಡೋಕ್ಕೆ ನೀವೆಲ್ಲರೂ ಬರ್ರಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಅದರಿಂದ ನಾವು ಇವತ್ತು ಕೊಟ್ಟಿರೋ ಅಂಥವ್ರಿಗೆಲ್ರಿಗೂ ಇವತ್ತು ದಾನ ಅಂದರೆ ನಮಗೆ ಈ ಪೂಜೆ ಮಾಡೋಕ್ಕೆ ಪ್ರತಿಯೊಬ್ಬರು ಅದು 1 ರೂಪಾಯಿ ಕೊಟ್ಟಿರೋರ್ಬೋದು, ಸಾವಿರಾರು ಕೊಟ್ಟಿರೋರ್ಬೋದು. ಎಲ್ರಿಗೂ ಈ ಓಮಲ್ಲಿ ಬರೋ ಅಂಥ ಒಂದು ಪ್ರತಿಫಲ, ಕಲ್ಯಾಣ ಪ್ರತಿಫಲ ಎಲ್ಲ ಸಿಗಲಿ. ನೋಡಿರಿ, ನಮ್ಮ ಸರ್ಜಾಪುರದ ಅಧ್ಯಕ್ಷರು ಸುನೀತಾ, ಮಾಜಿ ಅಧ್ಯಕ್ಷರು, ಮತ್ತು ಅವರ ಗಂಡ ಶಶಿಧರ್ ಪಾಪ ಬಂದು ಅವ್ರ ಕೈಯಾಳ ಸೇವೆ ಮಾಡ್ತಾರೆ. ನಮ್ಮ ಅತ್ತಿಪೆಳೆ ನಾಗರಾಜ್ ಅಂತವ್ರೆ, ಅವ್ರನ್ನ ಎಷ್ಟು ದೇವ್ರು ನಂಬೋರು ಅಂದರೆ ಅವರು ಆ ಲಕ್ಷ್ಮೀ ಚೌಲ್ಟ್ರಿ ಮತ್ತು ಅತ್ತಿಪೆಲೆಯಲ್ಲಿನೂ ಒಂದು 2-3 ಚೌಲ್ಟ್ರಿ ಇದೆ, ವೈಭವ್ ಎಲ್ಲ ಅವ್ರದ್ದೇ. ಅಂಥ ಮಹಾನ್ ಭಾವ್ರು ಇವತ್ತು ಪೂರ್ತಿ ದಿನಾನು ಅಮ್ಮನ ಸೇವೆನೆಲ್ಲ ಅವರೇ. ಇವತ್ತು ಇಂಥವರೆಲ್ಲ ಬಂದು ಅವರೇನು ನಾವು ನೀವು ಬರ್ರಿ ಅಂತ ಹೋಗಿಲ್ಲ, ಅವ್ರು ಬಂದು ಅಮ್ಮನ ಹತ್ರ ಸೇವೆ ಪಡ್ಕೊಂಡು ಅವರೆಲ್ಲ ಬಂದು ಇಲ್ಲಿ ಇಷ್ಟ ಬಿದ್ದು ಆ ಅಮ್ಮನಲ್ಲಿ ನಮ್ಗೆ ಒಳ್ಳೇದು ಆಗಿದೆ ಅಂತ ಬಂದು ಅವರೆಲ್ಲ ಸೇವೆ ಮಾಡ್ತಾ ಇರೋದು. ಇಂಥ ಪೂಜೆಗೆಲ್ಲ ದಾನ ಕೊಡ್ತಾವ್ರೆ. ಅವ್ರ ಕುಟುಂಬಗಳು ಯಾರೇ ಇರ್ಬೋದು. ಯಾಕಂದರೆ ಒಬ್ಬೊಬ್ಬರ ಹೆಸರು ಹೇಳಕ್ಕೆ ಹೋದರೆ ಎಲ್ಲೋ ಇದೆ, ನಾನು ಇನ್ನೊಬ್ಬರ ಹೆಸರು ವಿಶೇಷವಾಗಿ ಹೇಳ್ತೀನಿ. ಯಾಕಂದರೆ ಅವ್ರು ಇಲ್ಲೇ ಬಂದವ್ರೆ. ನಮ್ಮ HS ಅವ್ರ ಗಿರಿ ಅಂತ ಒಂದು ಹಣ್ಣುಗಳ ಅಂಗಡಿ ಇಟ್ಕೊಂಡಿದ್ರು. ಅವ್ರಿಗೇನೋ ತುಂಬ ಅಂದರೆ ಏನು ಕಷ್ಟ ಬಂತೋ ಗೊತ್ತಿಲ್ಲ, ತುಂಬ ಕಷ್ಟ ಬಂದಿತ್ತು. ಒಂದಿನ ಅವ್ರಿಗೆ ಏನು ಹೇಳಿದೆ, ಬಂದು ಕುತ್ಕೊಂಡಿದ್ರು, ಕಣ್ಣಲ್ಲಿ ನೀರು ಹಾಕೊಂಡು ಓಮ್ ಹತ್ರ ಕುತ್ಕೊಂಡಿದ್ರು. ಇಂಥ ಓಮ್ ಹತ್ರ ಬಂದು ಇವತ್ತು ಇವರು ಎಷ್ಟು ಕಷ್ಟ ಬಂದು ಅವ್ರಿಗೆ ಹೇಳ್ಬೋದಾ ಬಿಡ್ಬೋದಾ, ಸ್ವಾಮಿ ನಾನು ಸತ್ತೋಗ್ತೀನಿ ಅಂದರೆ ಅವ್ರ ಮುಂದೆ ಹೇಳ್ಬಾರ್ದು. ನಾನು ಸತ್ತೋಗ್ಬಿಡ್ತೀನಿ ಅಂತ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೊಂಡ್ರು. 2 ವರ್ಷದ ಮತ್ತೆ ಪಿಕಪ್ ಮಾಡಿದ್ಲು ಮಹಾತಾಯಿ. ನಾನು ಹೇಳಿದ್ದೆ 3 ತಿಂಗಳಿನ ಬಾಳೆಹಣ್ಣು ಫುಟ್ಪಾತಲ್ಲಿ ಮಾಡಬೇಕು ಅಂತ ಹೇಳಿದ್ದೆ. ಆ ನಂಬಿಕೆ ಇಟ್ಟನ್ನು ಫುಟ್ಪಾತಲ್ಲಿ ದೊಡ್ಡ ಅಂಗಡಿ ಮಾಡಿದ್ದವ್ರು ಫುಟ್ಪಾತಲ್ಲಿ ಯಾರು ವ್ಯಾಪಾರ ಮಾಡಲ್ಲ. ನಾನು ಒಂದು ಮಾತು ಕಟ್ಟಿಬಿಟ್ಟು ನೀನು ಆ ಒಂದು 3 ತಿಂಗಳು ನೀನು ಮಾರಿದ್ರೆ ಮಾತ್ರ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಬರಬೇಡ ಅಂತ ಹೇಳಿದ್ದೆ. ಯಾಕಂದರೆ ಅವ್ನಿಗೆ ಏನು ಕಷ್ಟ ಇದೆ, ಕರ್ಮಲ್ಲಿ ಹೋಗ್ಬಿಡ್ಬೇಕು. 3 ತಿಂಗಳು ಫುಟ್ಪಾತಲ್ಲಿ ದೊಡ್ಡ ಅಂಗಡಿಯವರು ಫುಟ್ಪಾತಲ್ಲಿ ಬಾಳೆಹಣ್ಣು ಮಾಡಬೇಕಲ್ಲ, ಅಷ್ಟು ಕಷ್ಟ ಅಲ್ಲ. ನಂಬಿಕೆ ಮಾಡಿದ್ರು. ಇವತ್ತು ಆ ಮಹಾತಾಯಿ ಮತ್ತೆ ಅವ್ರನ್ನ ಫಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾವಳೆ. ಅವ್ರು ಇನ್ನೂ ಚೆನ್ನಾಗಿ ಕಾರಣ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇವತ್ತಿನ ಹಣ್ಣು, ಆ ಹಣ್ಣಿರ್ಬೋದು, ಏನೇ ಇರ್ಬೋದು, ಅದು ಬಾಳೆಹಣ್ಣು ಇರ್ಬೋದು, ಹಣ್ಣಿರ್ಬೋದು, ಒಂದೇ 1 ರೂಪಾಯಿ ಫಲಾಕ್ಷಣೆ ಇಲ್ದರೆ ಬೆಂಗಳೂರಿಂದ ಗಾಡಿ ಮಾಡಿ ಸ್ವಂತ ಆ ಗಾಡಿ ಬಾಡಿಗೆ ಕೊಟ್ಟು 1 ರೂಪಾಯಿ ನಾವು ಕೊಡಬಾರ್ದು ಅಂತೇಳಿ ಅವರೇ ತಂದು ಅವರೇ ಕೈಯಾರ ಇಳಿಸ್ತಾರೆ. ನಮ್ಮ ಕೈಯಲ್ಲಿ ಕೂಡ ಮುಡ್ಸಲ್ಲ. ಪ್ರತಿ ಹಣ್ಣು ಇವತ್ತು ಹಾಕಿರೋ ಹಣ್ಣಿರ್ಬೋದು, ದೇವ್ರ ಗಿಡ ಹಣ್ಣಿರ್ಬೋದು, ಅವರೇ ತಂದು ಅವರೇ ಇಳಿಸಕ್ಕೆ ಮಾಡ್ತಾರೆ. ಇವ್ರಿಗೂ ಚೆನ್ನಾಗಿರಲಿ ಅವ್ರ ಜೀವನ. ಇನ್ನು ಎಲ್ಲರೂ ಯಾರು ಕೊಟ್ಟು ಎಲ್ಲರೂ ನಮ್ಮ ಶಿವಾನಂದ ರೆಡ್ಡಿ ಇರ್ಬೋದು, ಸುಮಾರು ಜನ ಹೇಳೋಕ್ಕಾಗಲ್ಲ, ಹೆಸರು ಹೇಳೋಕ್ಕಾಗಲ್ಲ. ಯಾಕಂದರೆ ಮಹಾತಾಯಿಗೆ ದಾನ ತುಂಬ ಅವ್ರ ಮನಸ್ಸಿಂದ ಕೊಡೋದು ಇವರೆಲ್ಲ. ಅವ್ರ ಏನೇನೋ ಅವ್ರು ಎಷ್ಟು ಇಷ್ಟದಿಂದ ಕೊಡ್ತಾರೆ ಅಂದರೆ ಅಷ್ಟು ಇಷ್ಟದಿಂದ ಕೊಡ್ತಾರೆ. ಈ ಕುಟುಂಬಗಳೆಲ್ಲ ಚೆನ್ನಾಗಿರಬೇಕು. ಆ ಮಹಾತಾಯಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಿಸ್ಕೊಬೇಕು. ಇನ್ನೂ ನೀವೆಲ್ಲ ಯಾರ್ಯಾರು ಕಷ್ಟದಲ್ಲಿದ್ದೀರೋ ಬಂದು ಆ ಮಹಾತಾಯಿ ಹತ್ರ ಬೇಡ್ಕೊಂಡು ಪ್ರತಿ ಅಮಾವಾಸ್ಯೆಗೆ ಪೌರ್ಣಮಿಗ ನಾವು 12 ಗಂಟೆ ಮೇಲೆ ದೇವಸ್ಥಾನ ತೆಗಿತೀರಿ.
ಯಾರೋ ಬಂದು ಅಮ್ಮನ ಹತ್ರ ನಾವೇನು ಇಲ್ಲೇನು ಕೇಳೋದೇನೆ ಬೇಡ, ನೀವು ಅಮ್ಮನ ಹತ್ರ ಬರ್ರಿ, ಪೂಜೆ ಮಾಡಿಸ್ಕೊಂಡು ಆ ಮಹಾತಾಯಿ 4 ನಿಂಬೆಹಣ್ಣು ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಇಡ್ರಿ. ಕಾರಣ ಏನು ಅಂದರೆ ಅಸ್ತಬಂಧ 100 ಅಸ್ತಬಂಧ ಮಾಡ್ಕೊಡ್ತೀನಿ ಅಂತಾರೆ. ಆ ಅಸ್ತಬಂಧ 1000 ಪಟ್ಟು ಅಮ್ಮನ ಹತ್ರ ನಿಂಬೆಹಣ್ಣು ಪವರ್ಫುಲ್. ಅದನ್ನು ತಗೊಂಡೋಗಿ ನೀವು ಸ್ನಾನಕ್ಕೆ ಹಾಕ್ಕೊಳ್ರಿ, ಹೊಟ್ಟೆ ಕುಡೀರಿ, ಮನೆ ಮೇಲೆ ಚೆಲ್ರಿ, ಆ ಮಹಾತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ. ಬಂದು ಹೋಗ್ರಿ, ನಿಮ್ಗೆ ಒಳ್ಳೇದಾಗಲಿ. ಈ ದಿನ ಶ್ರೀ ರಾಜರಾಜೇಶ್ವರಿ ವಕ್ರೆಯಲ್ಲಿ ಚಂಡಿಕೋಮನ ಮಾಡ್ತಾಯಿದ್ರು. ಈ ಚಂಡಿಕೋಮಕ್ಕೆ ಅನೇಕ ಭಕ್ತಾದಿಗಳು, ಬಹಳ ಭಕ್ತಾದಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ತುಂಬ ಸಹಕಾರ ಕೊಟ್ಟು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಬಹಳ ಗ್ರ್ಯಾಂಡಾಗಿ ನಡೆದಿದೆ ಫಂಕ್ಷನ್ನು. ಈ ದೇವಸ್ಥಾನದಲ್ಲಿ ನಾನು 8 ವರ್ಷದಲ್ಲಿ ಫಸ್ಟಾಗಿ ಬಂದಾಗ ನಾನು ಬರೀ 500 ರೂಪಾಯಿ ಜೋಪಲ್ಲಿತ್ತು. ಪೆಟ್ರೋಲ್ ಕಾಸಿರಲಿಲ್ಲ ಈ ದೇವಸ್ಥಾನ ಬರಬೇಕಾದ್ರೆ. ಈ ದೇವಸ್ಥಾನ ಬಂದಾಗಲಿಂದನೂ ನನಗೆ ತುಂಬ ಚೆನ್ನಾಗಿ ಮಾಡಿದೆ. ಭಾಳ ದೇವರು ನನಗೆ ಯಾವ ರೂಪದಲ್ಲಿ ಎತ್ಕೊಂಡಿದ್ದೇನೆ, ಟಾಪ್ ಲೆವೆಲ್ ಎತ್ಕೊಂಡೋಗಿದ್ದೇನೆ. ಇಲ್ಲಿ ನನ್ನ ನೋಡಿ ನಮ್ಮ ಸರ್ಜಾಪುರ ಕಡೆಯಿಂದ ಸುಮಾರು 50 ಜನ ಗ್ರೂಪ್ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಎಲ್ಲರಿಗೂ ಒಳ್ಳೆಯದು ಆಗ್ತಾಯಿದೆ. ನಿಮ್ಮ ಈ TV ಮುಖಾಂತರ ಎಲ್ಲ ಅನೌನ್ಸ್ ಮಾಡಿ ಈ ಥರ ಆಗಿದೆ ಅಂತ ದೇವಸ್ಥಾನದಲ್ಲಿ ನಮ್ಮ ಸ್ವಾಮಿಯವರು, ಸ್ವಾಮಿ ಈ ಥರ ಜಮೀನು ತೊಗೋಬೇಕೇನು ಸ್ವಾಮಿ ಅಂದರೆ, ನಮ್ಮ ಸ್ವಾಮಿಯವರು ಮೊಬೈಲ್ ಆಪ್ರೇಟ್ ಮಾಡಿ ಚೆಕ್ ಮಾಡಿ ನೋಡ್ತಾರೆ ಮೊಬೈಲಲ್ಲಿ, ಅಣ್ಣ ಇಂಥ ದೇವಸ್ಥಾನದಿಂದ ಆಗುತ್ತೆ ಕೆಲಸ, ಹಿಂಗೆ ಮಾಡು ಅಂತ ಹೇಳ್ತಾರೆ. ಪ್ರತಿಯೊಬ್ಬರನ್ನೂ ನನ್ನ ಸ್ವಾಮಿನ ತಿಳ್ಕೊಂಡೆ ನಾನು ಮಾಡೋದು. ಈ ದೇವಸ್ಥಾನ ಎಂಥವರೇ ಬರಲಿ ಕೇಳ್ಕೊಂಡಿದ್ದಾಗುತ್ತೆ ಅಂತ ನಾನು ಇದಿದೆ. ನಾನು ದೇವರಿಗೆ ನಾನು ತುಂಬ ಕೋರ್ಕೊಳ್ತೇನೆ. ಥ್ಯಾಂಕ್ಸ್.